ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯ ಕಾಶಿಗಂಜ್ ಮೊಹಲ್ಲಾದಲ್ಲಿ ವಾಸವಾಗಿದ್ದ 42 ವರ್ಷದ ವಿಧವೆಯಾದ ನಿರ್ಮಲಾದೇವಿಯ ಜೀವನದ ಸುತ್ತಲೇ ಈ ಕಥೆಯು ತಿರುಗುತ್ತದೆ. ನಿರ್ಮಲಾದೇವಿಯ ಸೌಂದರ್ಯವು ವಯಸ್ಸನ್ನು ಮೀರಿತ್ತು. ಅವಳ ಕಣ್ಣುಗಳ ಆಕರ್ಷಣೆ, ಮುಖದಲ್ಲಿ ಯಾವಾಗಲೂ ಕಾಣುವ ಸೌಮ್ಯವಾದ ನಗು, ದೇಹದ ಸೌಂದರ್ಯ ಇವೆಲ್ಲವೂ ನೋಡುಗರನ್ನು ಒಂದು ಕ್ಷಣದಲ್ಲಿ ಮೋಡಿಗೊಳಿಸುತ್ತಿದ್ದವು. ಅವಳನ್ನು ನೋಡಿದವರು ಇಂತಹ ಸೌಂದರ್ಯವನ್ನು ನೋಡುವುದು ನಮ್ಮ ಪುಣ್ಯ ಎಂದು ಆಶ್ಚರ್ಯಪಟ್ಟರು. ಆದರೆ ಈ ಸೌಂದರ್ಯದ ಹಿಂದೆ ಒಂಟಿತನ, ನೋವು, ಮನಸ್ಸಿನ ಗಾಯಗಳಿಂದ ತುಂಬಿದ ಒಂದು ದುಃಖದ ಕಥೆಯೂ ಅಡಗಿತ್ತು. ಹಲವು ವರ್ಷಗಳ ಹಿಂದೆ ನಿರ್ಮಲಾದೇವಿಯ ಗಂಡ ಈ ಲೋಕವನ್ನು ತೊರೆದರು. ಅವರು ಒಟ್ಟಿಗೆ ಕಳೆದ ಸಂತೋಷದ ಕ್ಷಣಗಳು ಈಗ ಕೇವಲ ನೆನಪುಗಳಾಗಿ ಉಳಿದಿದ್ದವು. ಬೆಳಿಗ್ಗೆ ಗಂಡನ ಫೋಟೋವನ್ನು ನೋಡಿ, ರಾತ್ರಿ ಆಕಾಶದ ನಕ್ಷತ್ರಗಳನ್ನು ದಿಟ್ಟಿಸಿ ನಿರ್ಮಲಾ ತನ್ನ ಒಂಟಿ ದಿನಗಳನ್ನು ಕಳೆಯುತ್ತಿದ್ದಳು. ಈ ಒಂಟಿತನದಲ್ಲಿ ಅವಳಿಗೆ ಒಡನಾಡಿಯಾಗಿದ್ದ ಒಬ್ಬರೇ ಒಬ್ಬರು, ಅವಳ 19 ವರ್ಷದ ಮಗಳಾದ ಬಾನು. ಭಾನುವಿನ ಸಂತೋಷವೇ ನಿರ್ಮಲಾಳ ಜೀವನವಾಗಿತ್ತು. ತನ್ನ ಮಗಳಿಗಾಗಿ ಏನನ್ನಾದರೂ ಮಾಡಲು ಅವಳು ಸಿದ್ಧವಾಗಿದ್ದಳು. ನಿರ್ಮಲಾದೇವಿಯ ಸ್ವಭಾವವು ಯಾರನ್ನೂ ದ್ವೇಷಿಸುವುದಾಗಲಿ ದೂಷಿಸುವುದಾಗಲಿ ಇರಲಿಲ್ಲ. ಬದಲಾಗಿ ತನ್ನ ಮಗಳಿಗೆ ಎಲ್ಲವನ್ನೂ ಕೊಡಬೇಕೆಂಬ ಔದಾರ್ಯದ ಮನಸ್ಸು ಅವಳದಾಗಿತ್ತು. ಭಾನುವಿಗೆ ಎಂದಿಗೂ ಅನಗತ್ಯ ನಿರ್ಬಂಧಗಳನ್ನು ಹೇರಲಿಲ್ಲ. ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿ ಸಂತೋಷವಾಗಿ ಐಷಾರಾಮಿಯಾಗಿ ಬೆಳೆಸಿದಳು. ಬಾನು ಕೂಡ ತಾಯಿಯ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಳ್ಳಲಿಲ್ಲ. ಕಾಲೇಜಿನಲ್ಲಿ ಎದುತ್ತಾ ತಾಯಿ ಹೇಳಿದ ಮಿತಿಯನ್ನು ಮೀರದೆ ಧೈರ್ಯವಾಗಿ ಬದುಕಿದಳು. ತಾಯಿ ಮಗಳ ಸಂಬಂಧವು ಸ್ನೇಹಿತರಂತಿತ್ತು. ಯಾವುದೇ ರಹಸ್ಯವನ್ನು ಮನಸ್ಸು ತೆರೆದು ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರು. ಒಂದು ದಿನ ನಿರ್ಮಲಾ ತನ್ನ ಮನೆಯ ಸಮೀಪದಲ್ಲಿ ಒಬ್ಬ ಯುವಕ ಬಾನುವನ್ನು ಹಿಂಬಾಲಿಸುವುದನ್ನು ಗಮನಿಸಿದಳು. ಬಾನುವಿನೊಂದಿಗೆ ಮಾತನಾಡಿದಾಗ, ಅಮ್ನ, ಆ ಹುಡುಗ ನನ್ನನ್ನು ಪ್ರೀತಿಸುವುದಾಗಿ ಹೇಳಿದ. ಕಾಲೇಜಿಗೆ ಹೋಗುವಾಗಲೂ ಮರಳಿ ಬರುವಾಗಲೂ ನನ್ನನ್ನು ಹಿಂಬಾಲಿಸುತ್ತಾನೆ ಎಂದು ಉತ್ತರಿಸಿದಳು. ನಿರ್ಮಲಾ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಯುವಕನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಅವನಿಗೆ ಬುದ್ಧಿ ಕಲಿಸಿದಳು. ಕೆಲವು ದಿನಗಳ ನಂತರ ಇನ್ನೊಬ್ಬ ಯುವಕ ಕೂಡ ಅದೇ ರೀತಿ ಬಾನುವನ್ನು ಹಿಂಬಾಲಿಸುವುದು ಕಂಡುಬಂದಿತು. ಮತ್ತೆ ಬಾನುವಿನೊಂದಿಗೆ ಕೇಳಿದಾಗ ಅದೇ ಉತ್ತರ. ಈ ಬಾರಿಯೂ ದೂರು ನೀಡಿ ಅವನಿಗೆ ಬುದ್ಧಿ ಕಲಿಸಿದಳು. ಆದರೆ ಈ ಘಟನೆಯ ನಂತರ ನಿರ್ಮಲಾ ಒಂದು ದೃಢ ನಿರ್ಧಾರಕ್ಕೆ ಬಂದಳು. ಹೀಗೆ ಬಿಟ್ಟರೆ ನನ್ನ ಮಗಳ ಜೀವನ ಹಾಳಾಗಿಬಿಡುತ್ತದೆ. ಈಗಲೇ ಅವಳಿಗೆ ಒಂದು ಒಳ್ಳೆಯ ವಿವಾಹ ಮಾಡಿಸಿ ಒಂದು ಆಧಾರವನ್ನು ಒಡ್ಡಬೇಕು ಎಂದು ನಿರ್ಧರಿಸಿದಳು. ಮರುದಿನದಿಂದ ನಿರ್ಮಲಾ ತನ್ನ ಮಗಳಿಗೆ ಯೋಗ್ಯವಾದ ಅಳಿಯನನ್ನು ಹುಡುಕಲು ಆರಂಭಿಸಿದಳು. ಅವಳ ಆಸೆ ಏನೆಂದರೆ ಅಳಿಯ ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಬೇಕು ಮತ್ತು ಮುಖ್ಯವಾಗಿ ಅವರ ಮನೆಯಲ್ಲಿಯೇ ಉಳಿದುಕೊಂಡು ಬದುಕುವ ಅಳಿಯನಾಗಿರಬೇಕು. ಈ ಯೋಚನೆಗಳೊಂದಿಗೆ ಯೋಗ್ಯ ಯುವಕನ ಹುಡುಕಾಟವನ್ನು ಆರಂಭಿಸಿದಳು. ಕೆಲವು ದಿನಗಳ ನಂತರ ಅವಳ ಹುಡುಕಾಟ ಫಲ ನೀಡಿತು. ಗೌರವ್ ಎಂಬ ಯುವಕ ಅವಳಿಗೆ ಸಿಕ್ಕ. ಗೌರವ್ ಉನ್ನತ ವಿದ್ಯಾಭ್ಯಾಸ ಮಾಡಿದವನಾಗಿದ್ದ. ಆದರೆ ಅವನ ವಿದ್ಯಾಭ್ಯಾಸಕ್ಕೆ ತಕ್ಕ ಕೆಲಸ ಸಿಕ್ಕಿರಲಿಲ್ಲ. ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಗೌರವ್ ಬುದ್ಧಿವಂತ, ಸುಂದರ ಮತ್ತು ಒಂದೇ ನೋಟದಲ್ಲಿ ಆಕರ್ಷಿಸುವಂತಹವನಾಗಿದ್ದ. ಅವನಿಗೆ ತಾಯಿಯ ಹೊರತು ಬೇರೆ ಯಾರೂ ಇರಲಿಲ್ಲ. ಮನೆಯ ಎಲ್ಲ ಜವಾಬ್ದಾರಿಯೂ ಅವನ ಭುಜದ ಮೇಲಿತ್ತು. ನಿರ್ಮಲಾ ಒಂದು ದಿನ ಗೌರವ್ನನ್ನು ಬಾನುವನ್ನು ಭೇಟಿಯಾಗಲು ಮನೆಗೆ ಕರೆದಳು. ಗೌರವ್ ಮತ್ತು ಬಾನು ಒಬ್ಬರನ್ನೊಬ್ಬರು ಇಷ್ಟಪಟ್ಟರೆ ಸಂಬಂಧವನ್ನು ಮುಂದುವರೆಸಬಹುದೆಂದು ಹೇಳಿದಳು. ಗೌರವ್ ಮನೆಗೆ ಬಂದಾಗ ಅವನ ಕಣ್ಣುಗಳು ಮೊದಲಿಗೆ ಬಾನುವಿನ ಮೇಲೆ ಬೀಳದೆ ನಿರ್ಮಲಾಳ ಮೇಲೆ ಬಿದ್ದವು. ಈ ವಯಸ್ಸಿನಲ್ಲಿಯೂ ಇಷ್ಟೊಂದು ಆಕರ್ಷಕವಾಗಿದ್ದಾಳೆಯೇ ಎಂದು ಆಶ್ಚರ್ಯಗೊಂಡು ಕಣ್ಣುಗಳನ್ನು ಅವಳಿಂದ ತಿರುಗಿಸಲಾಗದೆ ನಿಂತ. ಬಾನುವನ್ನು ಭೇಟಿಯಾದಾಗ ಅವನಿಗೆ ಅವಳು ವಿಶೇಷವಾಗಿ ಕಾಣಿಸಿಲ್ಲ. ಅವನ ದೃಷ್ಟಿಯಲ್ಲಿ ನಿರ್ಮಲಾದೇವಿಯೇ ಆ ಮನೆಯ ನಿಜವಾದ ಸೌಂದರ್ಯದ ರಾಣಿಯಾಗಿದ್ದಳು. ಗೌರವ್ನ ಕಣ್ಣುಗಳ ಚಲನೆಯನ್ನು, ಮುಖದ ಭಾವವನ್ನು ನಿರ್ಮಲಾ ಸೂಕ್ಷ್ಮವಾಗಿ ಗಮನಿಸಿದಳು. ಕೆಲವು ಕಾಲದ ನಂತರ ಬಾನು ಮತ್ತು ಗೌರವ್ ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಸಂಬಂಧವನ್ನು ಮುಂದುವರೆಸಲು ವರದಕ್ಷಿಣೆ ಮತ್ತು ಅಳಿಯನ ಅಭಿಪ್ರಾಯವನ್ನು ತಿಳಿಯುವುದು ಮುಖ್ಯವಾಗಿತ್ತು. ನಿರ್ಮಲಾ ತನ್ನ ಭಾವಿ ಅಳಿಯನನ್ನು ಒಂದು ಕೊಠಡಿಗೆ ಕರೆದುಕೊಂಡು ಹೋಗಿ
2 ಷರತ್ತುಗಳನ್ನು ಇಟ್ಟಳು. ನೀನು ನಮ್ಮ ಮನೆಯ ಅಳಿಯನಾಗಿ ಉಳಿಯಬೇಕು, ನಿನ್ನ ಮನೆಗೆ ಹೋಗಬಾರದು. 2ನೇಯದಾಗಿ, ನನ್ನ ಮಗಳನ್ನು ಮಾತ್ರವಲ್ಲ, ನನ್ನನ್ನು ಸಂತೋಷವಾಗಿಡಬೇಕು. ಈ ಮಾತುಗಳನ್ನು ಕೇಳಿ ಗೌರವ್ಗೆ ಒಳಗೊಳಗೆ ಸಂತೋಷವಾಯಿತು, ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳಲಿಲ್ಲ. ನಿರ್ಮಲಾಗೆ ಆಸ್ತಿಯೂ ಸೌಂದರ್ಯವೂ ಇದೆ ಎಂಬುದು ಅವನಿಗೆ ಗೊತ್ತಿತ್ತು. ಆ ಆಸ್ತಿ ಮತ್ತು ಸೌಂದರ್ಯದ ಮೇಲೆ ಅವನಿಗೆ ಆಸೆ ಹುಟ್ಟಿತು. ನಿಮ್ಮ 2 ಷರತ್ತುಗಳಿಗೆ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ತಕ್ಷಣ ಹೇಳಿದ. ನಿರ್ಮಲಾಗೆ ತನ್ನ ಮಗಳ ವಿವಾಹದ ಜೊತೆಗೆ ತನ್ನ ಆಸೆಗಳು ಈಡೇರಲಿವೆ ಎಂದು ಸಂತೋಷವಾಯಿತು. ನಂತರ ಗೌರವ್ ಮತ್ತು ಬಾನುವಿನ ಸಂಬಂಧವನ್ನು ಖಚಿತಪಡಿಸಿ ವಿವಾಹದ ದಿನಾಂಕವನ್ನು ನಿರ್ಧರಿಸಲಾಯಿತು. ಕೆಲವು ದಿನಗಳ ನಂತರ ಗೌರವ್ ಮತ್ತು ಬಾನುಗೆ ಒಳ್ಳೆಯ ಬಟ್ಟೆಗಳನ್ನು, ಚಿನ್ನದ ಆಭರಣಗಳನ್ನು ನೀಡಿ ಒಂದು ಭವ್ಯವಾದ ಮಂಟಪದಲ್ಲಿ ಅವರ ವಿವಾಹವನ್ನು ವಿಜೃಂಭಣೆಯಿಂದ ನಡೆಸಿದಳು. ವಿವಾಹದ ನಂತರ ಗೌರವ್ ನಿರ್ಮಲಾಳ ಮನೆಯಲ್ಲಿ ಅಳಿಯನಾಗಿ ಉಳಿಯಲು ಆರಂಭಿಸಿದ. ಬೆಳಿಗ್ಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ರಾತ್ರಿ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದ. ಆದರೂ ಇಚ್ಛೆಯಿಲ್ಲದೆ ತನ್ನ ಹೆಂಡತಿಯಾದ ಬಾನುವಿನೊಂದಿಗೆ ಬಲವಂತವಾಗಿ ಸಮಯವನ್ನು ಕಳೆಯುತ್ತಿದ್ದ. 15 ದಿನಗಳು ಕಳೆದವು. ಈ ದಿನಗಳಲ್ಲಿ ಗೌರವ್ಗೆ ನಿರ್ಮಲಾಳೊಂದಿಗೆ ಸಮಯ ಕಳೆಯಲು ಯಾವುದೇ ಅವಕಾಶ ಸಿಗಲಿಲ್ಲ. ಕೊನೆಗೆ ಒಂದು ರಾತ್ರಿ ಬಾನು ತನ್ನ ಗಂಡನೊಂದಿಗೆ, ಇಂದು ರಾತ್ರಿ ನನ್ನ ಸ್ನೇಹಿತೆಯ ಹುಟ್ಟುಹಬ್ಬವಿದೆ, ನಾವಿಬ್ಬರೂ ಹೋಗಿ ಶುಭಾಶಯ ಹೇಳಿ ಬೆಳಿಗ್ಗೆ ವಾಪಸ್ ಬರುತ್ತೇವೆ ಎಂದು ಹೇಳಿದಳು. ಗೌರವ್ಗೆ ಇದು ನಿರ್ಮಲಾಳೊಂದಿಗೆ ಸಮಯ ಕಳೆಯಲು ಒಳ್ಳೆಯ ಅವಕಾಶವೆಂದು ತೋರಿತು. ನಾನು ಬರುವುದಿಲ್ಲ, ನೀನು ಹೋಗು ಎಂದ. ನಾವು ಹೋಗದಿದ್ದರೆ ನನ್ನ ಸ್ನೇಹಿತೆ ಕೋಪಗೊಳ್ಳುತ್ತಾಳೆ ಎಂದು ಬಾನು ಒತ್ತಾಯಿಸಿದಳು. ನನಗೆ ಆರೋಗ್ಯ ಸರಿಯಿಲ್ಲ, ನಿನ್ನ ಜೊತೆ ಬರಲಾರೆ, ನೀನು ಒಬ್ಬಳೇ ಹೋಗು ಎಂದು ಗೌರವ್ ಉತ್ತರಿಸಿದ. ಬಾನು ಆಸ್ಪತ್ರೆಗೆ ಹೋಗೋಣವೆಂದು ಕೇಳಿದಾಗಲೂ ಗೌರವ್ ಒಪ್ಪಲಿಲ್ಲ. ಕೊನೆಗೆ ಬಾನು ಒಬ್ಬಳೇ ತನ್ನ ಸ್ನೇಹಿತೆಯ ಹುಟ್ಟುಹಬ್ಬಕ್ಕೆ ಹೋದಳು. ರಾತ್ರಿ 10 ಗಂಟೆಯಾಯಿತು. ಹೊರಗಡೆ ತಂಪಾದ ವಾತಾವರಣ. ಗೌರವ್ ತನ್ನ ಕೊಠಡಿಯಲ್ಲಿ ಕುಳಿತಿದ್ದ. ಆಗ ನಿರ್ಮಲಾ ಅವನ ಕೊಠಡಿಗೆ ಬಂದು, ಗೌರವ್, ವಿವಾಹಕ್ಕೆ ಮೊದಲು ನಿನ್ನ ಮುಂದೆ ಇಟ್ಟ ಷರತ್ತು ನೆನಪಿದೆಯೇ ಎಂದು ಕೇಳಿದಳು. ಗೌರವ್, ಅತ್ತೆ, ಎಲ್ಲ ಷರತ್ತುಗಳೂ ನನಗೆ ನೆನಪಿವೆ. ಅದಕ್ಕಾಗಿಯೇ ಬಾನುವಿನ ಜೊತೆ ಅವಳ ಸ್ನೇಹಿತೆಯ ಹುಟ್ಟುಹಬ್ಬಕ್ಕೆ ಹೋಗಿಲ್ಲ. ಈ ರಾತ್ರಿ ನಿನ್ನ ಜೊತೆ ಸಮಯ ಕಳೆಯಲು ಬಯಸುತ್ತೇನೆ ಎಂದು ಹೇಳಿ ನಿರ್ಮಲಾಳ ಕಡೆಗೆ ಹೋದ. ಈ ಮಾತುಗಳಿಗೆ ನಿರ್ಮಲಾ ತುಂಬಾ ಸಂತೋಷಪಟ್ಟಳು. ಇಂತಹ ಸಮಯ ಮತ್ತೆ ಬರುವುದಿಲ್ಲ ಎಂದು ಹೇಳಿ ತಕ್ಷಣ ಬಾಗಿಲನ್ನು ಮುಚ್ಚಿದಳು. ನಂತರ ನಿರ್ಮಲಾ ತನ್ನ ಅಳಿಯನ ಜೊತೆ ಕುಳಿತು ಕೆಲವು ಕ್ಷಣ ಪ್ರೀತಿಯ ಮಾತುಗಳನ್ನಾಡಿದಳು. ಕೆಲವೇ ಕ್ಷಣಗಳಲ್ಲಿ ಗೌರವ್ ಮತ್ತು ನಿರ್ಮಲಾರ ನಡುವೆ ವರ್ಣಿಸಲಾಗದ ಒಂದು ಸಂಬಂಧ ಆರಂಭವಾಯಿತು. ಈ ಸಂಬಂಧ ಆರಂಭವಾದ ನಂತರ ಗೌರವ್, ಅತ್ತೆ, ನಿನ್ನ ಜೊತೆಗಿನ ಈ ಸಂಬಂಧ ನನಗೆ ತುಂಬಾ ಸಂತೋಷವನ್ನು ನೀಡಿದೆ. ಬಾನುವಿನ ಜೊತೆ ಇಂತಹ ಸಂತೋಷ ಎಂದೂ ಸಿಕ್ಕಿಲ್ಲ ಎಂದ. ಆ ರಾತ್ರಿಯಿಡೀ ಅವರು ಈ ತಪ್ಪಾದ ಸಂಬಂಧವನ್ನು ಮುಂದುವರೆಸಿದರು. ತೃಪ್ತಿಯಾದ ನಂತರ ಬೆಳಿಗ್ಗೆ ಇಬ್ಬರೂ ತಮ್ಮ ತಮ್ಮ ಕೊಠಡಿಗಳಿಗೆ ಹೋಗಿ ಮಲಗಿದರು. ಬೆಳಿಗ್ಗೆ ಬಾನು ಮನೆಗೆ ವಾಪಸ್ ಬಂದಳು. ಆದರೆ ರಾತ್ರಿಯ ಘಟನೆಗಳ ಬಗ್ಗೆ ಅವಳಿಗೆ ಏನೂ ತಿಳಿದಿರಲಿಲ್ಲ. ಹೀಗೆ ಪ್ರತಿ 3ನೇ ಅಥವಾ 4ನೇ ದಿನವೂ ಗೌರವ್ ಮತ್ತು ನಿರ್ಮಲಾಗೆ ಅವಕಾಶ ಸಿಕ್ಕಾಗಲೆಲ್ಲ ಈ ತಪ್ಪಾದ ಸಂಬಂಧವನ್ನು ಮುಂದುವರೆಸಿದರು. 1 ತಿಂಗಳ ನಂತರ ಬಾನುವಿನ ಜನ್ಮದಿನ ಬಂದಿತು. ಬಾನು ತನ್ನ ತಾಯಿಯೊಂದಿಗೆ, ಅಮ್ಮ, ಇಂದು ನನ್ನ ಜನ್ಮದಿನ, ಇದನ್ನು ಭವ್ಯವಾಗಿ ಆಚರಿಸಬೇಕು, ನನ್ನ ಎಲ್ಲ ಸ್ನೇಹಿತರನ್ನು ಮನೆಗೆ ಕರೆಯಬೇಕು ಎಂದು ಹೇಳಿದಳು. ನಿರ್ಮಲಾ, ಬಾನು, ಜನ್ಮದಿನದ ಆಚರಣೆಗೆ ತಯಾರಾಗು, ನಿನ್ನ ಎಲ್ಲ ಸ್ನೇಹಿತರನ್ನು ಕರೆ ಎಂದು ಉತ್ತರಿಸಿದಳು. ಸಂಜೆಯಾದಾಗ ಬಾನು ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಮನೆಗೆ ಕರೆದಳು. ರಾತ್ರಿ 8 ಗಂಟೆಗೆ ಬಾನುವಿನ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಆಚರಣೆಯಲ್ಲಿ ಮದ್ಯವನ್ನು ಧಾರಾಳವಾಗಿ ಬಳಸಲಾಯಿತು. ಗೌರವ್ ಮತ್ತು ನಿರ್ಮಲಾ ಇಬ್ಬರೂ ಆಚರಣೆಯಲ್ಲಿ ಭಾಗವಹಿಸಿ ಮದ್ಯ ಸೇವಿಸಿದರು. ಇಬ್ಬರಿಗೂ ಚೆನ್ನಾಗಿ ಮದ್ಯದ ಕುಮಾರಿ ಏರಿದಾಗ ನಿರ್ಮಲಾ ಗೌರವ್ನ ಬಳಿಗೆ ಬಂದು, ಬಾ, ಕೆಲವು ಕ್ಷಣ ಎಲ್ಲಾದರೂ ಹೋಗಿ ಸಂತೋಷವಾಗಿರೋಣ ಎಂದು ಹೇಳಿದಳು. ಗೌರವ್ ನಿರ್ಮಲಾಳ ಜೊತೆ ಒಂದು ಕೊಠಡಿಗೆ ಹೋಗಿ ಬಾಗಿಲನ್ನು ಮುಚ್ಚಿದ. ಅರ್ಧ ಗಂಟೆ ಕಳೆಯಿತು. ಆಚರಣೆಯಲ್ಲಿ ಗೌರವ್ ಮತ್ತು ನಿರ್ಮಲಾ ಎಲ್ಲಿಯೂ ಕಾಣಿಸಿಲ್ಲ.
ಭಾನುವಿಗೆ ಅನುಮಾನ ಹುಟ್ಟಿತು. ನನ್ನ ಅಮ್ಮ ಎಲ್ಲಿಗೆ ಹೋದಳು? ನನ್ನ ಗಂಡ ಕೂಡ ಕಾಣುತ್ತಿಲ್ಲ ಎಂದು ಯೋಚಿಸಿದಳು. ತನ್ನ ಗಂಡನನ್ನು ಹುಡುಕಲು ಮನೆಯ ಪ್ರತಿಯೊಂದು ಕೊಠಡಿಯನ್ನು ಶೋಧಿಸಲು ಆರಂಭಿಸಿದಳು. ಎಲ್ಲಿಯೂ ಕಾಣದಿದ್ದಾಗ ಕೊನೆಗೆ ಗೌರವ್ ಮತ್ತು ನಿರ್ಮಲಾ ಇದ್ದ ಕೊಠಡಿಗೆ ಬಂದಳು. ಬಾಗಿಲನ್ನು ತಟ್ಟಿದಾಗ 5 ನಿಮಿಷಗಳವರೆಗೆ ಯಾರೂ ತೆರೆಯಲಿಲ್ಲ. ಕೊನೆಗೆ ಏನು ಮಾಡಬೇಕೆಂದು ತಿಳಿಯದೆ ನಿರ್ಮಲಾ ಬಾಗಿಲನ್ನು ತೆರೆದಳು. ತನ್ನ ಮಗಳು ಮುಂದೆ ನಿಂತಿರುವುದನ್ನು ಕಂಡು ಭಯಗೊಂಡಳು. ಅವಳ ಮುಖದಲ್ಲಿ ಬೆವರು ಕಾಣಿಸಿತು. ಭಾನು ಸಂಶಯದಿಂದ ಕೊಠಡಿಯೊಳಗೆ ಪ್ರವೇಶಿಸಿದಾಗ ಅವಳ ಕಣ್ಣುಗಳು ಆಘಾತದಿಂದ ಸ್ಥಿರವಾದವು. ಗೌರವ್ ಅಸಹ್ಯವಾದ ಸ್ಥಿತಿಯಲ್ಲಿ ಮಲಗಿದ್ದ. ಭಾನುವಿಗೆ ಮಿಂಚಿನ ಆಘಾತವಾದಂತೆ ಭಾಸವಾಯಿತು. ಅವಳು ತನ್ನ ತಾಯಿಯನ್ನು, ಗಂಡನನ್ನು ಜೋರಾಗಿ ಗದರಿ ಹೊಡೆಯಲು ಆರಂಭಿಸಿದಳು. ನೋಡುತ್ತಿದ್ದಂತೆ ಭಾನು ಮತ್ತು ಗೌರವ್ರ ನಡುವೆ ದೊಡ್ಡ ಜಗಳ ಆರಂಭವಾಯಿತು. ಈ ಜಗಳದ ಮಧ್ಯೆ ಗೌರವ್ ಸಮೀಪದಲ್ಲಿದ್ದ ಒಂದು ದೊಡ್ಡ ಹೂವಿನ ಕುಂಡವನ್ನು ಎತ್ತಿಕೊಂಡು ಭಾನುವಿನ ತಲೆಗೆ ಜೋರಾಗಿ ಬಡಿದ. ಇದರಿಂದ ಯಾವುದೇ ತಪ್ಪು ಮಾಡದ ಭಾನು ಅಲ್ಲಿಯೇ ಪ್ರಾಣ ಬಿಟ್ಟಳು. ಮನೆಯಲ್ಲಿ ಗೊಂದಲ ಆರಂಭವಾಯಿತು. ಆಚರಣೆಯಲ್ಲಿ ಇದ್ದ ಭಾನುವಿನ ಸ್ನೇಹಿತರು, ಬಂಧುಗಳು ಎಲ್ಲರೂ ಅಲ್ಲಿ ಸೇರಿದರು. ಭಾನು ಸತ್ತು ಬಿದ್ದಿರುವುದನ್ನು ಕಂಡು ಸಮೀಪದ ಪೊಲೀಸ್ ಠಾಣೆಗೆ ಫೋನ್ ಮಾಡಿದರು. ಪೊಲೀಸರು ಬಂದು ಭಾನುವಿನ ಶವವನ್ನು ಪರೀಕ್ಷಿಸಿದರು. ಅಲ್ಲಿದ್ದ ಸ್ನೇಹಿತರು, ಬಂಧುಗಳು ಗೌರವ್ ಮತ್ತು ನಿರ್ಮಲಾರ ಸಂಬಂಧದ ಬಗ್ಗೆ ಹೇಳಿದರು. ಪೊಲೀಸರು ತಕ್ಷಣ ಗೌರವ್ ಮತ್ತು ನಿರ್ಮಲಾರನ್ನು ಬಂಧಿಸಿ ಠಾಣೆಗೆ ಕರೆದೊಯ್ದರು. ಇಬ್ಬರನ್ನೂ ಚೆನ್ನಾಗಿ ವಿಚಾರಣೆ ಮಾಡಿದಾಗ ಅವರು ತಮ್ಮ ಅಪರಾಧವನ್ನು ಒಪ್ಪಿಕೊಂಡರು. ಪೊಲೀಸರು ತಕ್ಷಣ ಇಬ್ಬರ ವಿರುದ್ಧ ಚಾರ್ಜ್ ಶೀಟ್ ತಯಾರಿಸಿ ಪ್ರಕರಣವನ್ನು ದಾಖಲಿಸಿದರು. ಜೂನ್ 26, 2023ರಂದು ನ್ಯಾಯಾಲಯವು ಇಬ್ಬರಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಸ್ನೇಹಿತರೆ, ಒಂದು ಸಂತೋಷದ ಕುಟುಂಬವು ಈ ತಪ್ಪಾದ ಸಂಬಂಧದಿಂದ ಸಂಪೂರ್ಣವಾಗಿ ನಾಶವಾಯಿತು. ಭಾನುವಿನ ಜೀವನವು ಅಕಾಲದಲ್ಲಿ ಕೊನೆಗೊಂಡಿತು. ನಿರ್ಮಲಾಳ ಆಸೆ, ಗೌರವ್ನ ತಪ್ಪಾದ ಆಯ್ಕೆಗಳು ಒಂದು ದೊಡ್ಡ ದುಃಖಾಂತಕ್ಕೆ ಕಾರಣವಾದವು. ಈ ಕಥೆಯ ಉದ್ದೇಶವು ಯಾರನ್ನೂ ದೂಷಿಸುವುದಲ್ಲ, ಆದರೆ ಸಂಬಂಧಗಳಲ್ಲಿ ವಿಶ್ವಾಸ, ನೈತಿಕತೆ ಮತ್ತು ನೀತಿಯು ಎಷ್ಟು ಮುಖ್ಯ ಎಂಬುದಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುವುದು. ಈ ಕಥೆಯು ನಿಮ್ಗೆ ಹೇಗೆ ತೋರಿತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಆಸಕ್ತಿದಾಯಕ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.